ಇಡೀ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕಂತಂದರೆ ಅದು ಭಾಳ ಹುಡುಗಾಟ ಅಲ್ವೇ ಅಲ್ಲ, ಅದು ಭಾಳ ಕಷ್ಟ. ಹುಡುಗಾಟ ಅಲ್ಲ, ಒಂದು ಹೊಸ ತಂಡವನ್ನು ಕಟ್ಕೊಂಡು ನಿರ್ಮಾಪಕರಿಗೆ ಕತೆ ಹೇಳಿ ಆ್ಯಂಡ್ ಅದನ್ನು ಒಪ್ಪಿಸಿ ಒಂದು ಟೀಮ್ನ ಫಾರ್ಮ್ ಮಾಡಿಕೊಂಡು ಒಂದು ಕ್ವಾಲಿಟಿ ಪ್ರಾಡಕ್ಟ್ ಮಾಡೋದು ಭಾಳ ಕಷ್ಟ. ಟ್ರೈಲರ್ ನೋಡಿದಾಗ ಬಹಳ ಖುಷಿ ಅನ್ನಿಸ್ತು. ಔಟ್ಸ್ಟ್ಯಾಂಡಿಂಗ್ ಆಗಿದೆ, ಮೇಕಿಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ಒಳ್ಳೆ ಕ್ವಾಲಿಟಿ ಇದೆ, ಥ್ರಿಲ್ಲಿಂಗ್ ಆಗಿದೆ, ಏನೋ ಇಂಟೆನ್ಸ್ ಕತೆ ಇದೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಎಸ್ಪೆಷಲಿ ಆ್ಯಕ್ಷನ್ ಎಲಿಮೆಂಟ್ಸ್ ಎಲ್ಲ ನೋಡಿದ್ರೆ ಭಾಳ ಖುಷಿ ಅನಿಸುತ್ತೆ. ಆ್ಯಕ್ಚುಲಿ RR ಸಿನಿಮಾ ಅನ್ನೋಕ್ಕಿಂತ ಒಂದು ಆ್ಯಕ್ಷನ್ ಹೀರೋಯಿನ್ ಸಿನಿಮಾ ಅಂತ ಅನಿಸುತ್ತೆ, ಎಸ್ಪೆಷಲಿ ಆ ಸಾಂಗ್ ವಿಜುವಲ್ಸ್ ಎಲ್ಲ ನೋಡಿದಾಗ. ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಮೊದಲಿಗೆ ಎಲ್ಲ ಕೆಲಸನೂ ಎದ್ದು ಕಾಣಿಸ್ತಾ ಇದೆ ಟ್ರೈಲರಲ್ಲಿ, ಎಲ್ಲರ ಬಗ್ಗೆನೂ ಮಾತಾಡ್ಬೇಕಂತ ಅನ್ನಿಸ್ತಾ ಇದೆ. ಮೊದಲಿಗೆ ನವೀನ್ ಸರ್ ನಿರ್ದೇಶಕರು, ನಿಮಗೆ ಅಭಿನಂದನೆಗಳು. ಯಾಕಂದರೆ ಒಬ್ಬ ನಿರ್ದೇಶಕ ಸಿನಿಮಾ ರಿಲೀಸ್ ಮಾಡಿ ಜನಗಳು ಅದನ್ನು ತಗೊತಾರ ಇಲ್ವಾ, ಅದೇನು ಸಿಗುತ್ತೆ, ಆ ಕ್ರೆಡಿಟ್ ಸಿಗುತ್ತಾ ಅಂಡ್ ಖುಷಿ ಪಡ್ತಾ ಸಪೋರ್ಟ್ ಮಾಡ್ತಾರೆ. ಅದೆಲ್ಲದಕ್ಕಿಂತ ಮಿಗಿಲಾಗಿ ಒಬ್ಬ ನಿರ್ದೇಶಕ ಒಂದು ಚಿತ್ರವನ್ನು ಹೊಸ ನಿರ್ದೇಶಕ ಎಸ್ಪೆಷಲಿ ಕನಸು ಕಟ್ಕೊಂಡು ಒಂದು ಸಿನಿಮಾ ಮುಗಿಸಿ ಥಿಯೇಟ್ರಿಗೆ ತಗೊಬರೋದೇ ದೊಡ್ಡ ಸಾಧನೆ ನನ್ನ ಪ್ರಕಾರ. ಸೊ ನಾನು ಯಾವಾಗಲೂ ಹೊಸ ಡೈರೆಕ್ಟರ್ಗೆ ಫಸ್ಟ್ ಕಂಗ್ರ್ಯಾಟ್ಸ್ ಹೇಳ್ತೀನಿ, ಯಾವಾಗಲೂ ನಿಮಗೆ ಕಂಗ್ರ್ಯಾಟ್ಸ್ ಸರ್. ಆ್ಯಂಡ್ ಮುಂದಿನ ಸಿನಿಮಾಗಳು ದೊಡ್ಡ ದೊಡ್ಡ ಅವಕಾಶಗಳು ಸಿಗಲಿ, ಎಲ್ಲ ಒಳ್ಳೇದಾಗಲಿ. ಈ ಸಿನಿಮಾ ಒಳ್ಳೆ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಲಿ. ಒಂದು ಪವರ್ಫುಲ್ ಟೈಟಲ್. ನನಗೆ ಗೆಳೆಯ ಹೇಳಿದ ತಕ್ಷಣ ನಾನಿನ್ನ ಬಿಡಲಾರೆ ಅಂದ ತಕ್ಷಣ ಎಲ್ಲ ಮೆಲ್ಕಾಗ್ತಾ ಇತ್ತು. ಹಿಂದೆ ಲಕ್ಷ್ಮೀ ಮೇಡಮ್ ಅವರ ಒಂದು ಪಾತ್ರ ಇರ್ಬೋದು, ಅನಂತ್ ನಾಗ್ ಸರ್ ಅವರ ಒಂದು ಪಾತ್ರ ಇರ್ಬೋದು. ಆ್ಯಂಡ್ ಅಂಥ ಒಂದು ಪವರ್ಫುಲ್ ಟೈಟಲ್ ಇಟ್ಕೊಂಡು ಅದೆಲ್ಲೂ ಕೂಡ ನೆನಪಾಗದೇ ಇರೋ ಥರ ಒಂದು ಟ್ರೈಲರ್ ಕಟ್ ಮಾಡೋದೇ ಬಿಗ್ಗೆಸ್ಟ್ ಚಾಲೆಂಜು. ಆ್ಯಂಡ್ ಈ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ಖುಷಿ ಆಯಿತು. ಯಾಕಂತಂದರೆ ಒಂದು RR ಸಿನಿಮಾ ಅಂತಂದರೆ ಇಟ್ಸ್ ನಾಟ್ ಸೋ ಈಸಿ. ಜನಗಳನ್ನ ನಗಿಸೋದು, ಅಳಿಸೋದು, ಇವೆಲ್ಲದಕ್ಕಿಂತ ಮಿಗಿಲಾಗಿ ಅವ್ರನ್ನ ಭಯ ಪಡಿಸೋದು ಇದೆಯಲ್ಲ, ಅದು ಬಿಗ್ಗೆಸ್ಟ್ ಆರ್ಟ್, ಭಾಳ ಕಷ್ಟ ಅದು. ಸೊ ಆ ಥರ ನೋಡಿದಾಗ ಖಂಡಿತ ವೆರಿ ಪ್ರಾಮಿಸಿಂಗ್ ಟ್ರೈಲರ್ ಅಂತ ಅನ್ನಿಸ್ತು. ಅದಕ್ಕೆ ಅಭಿನಂದನೆಗಳು ನವೀನ್ ಸರ್, ಶುಭವಾಗಲಿ. ಹೊಸ ಟೀಮಾಗಿ ಒಂದು ಒಳ್ಳೆ ಕ್ವಾಲಿಟಿನಲ್ಲಿ ಮತ್ತು ಯಾವುದಕ್ಕೂ ಒಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ನೀವು ನೋಡಿದ್ರೆ ಥಿಯೇಟರ್ ಎಕ್ಸ್ಪೀರಿಯನ್ಸು ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ಯಾಕಂದರೆ ನಾವುಗಳು ಹೇಳ್ಕೊಳ್ಳೋದಕ್ಕಿಂತ ಇಲ್ಲಿವರೆಗೂ ನೀವು ಟೀಸರ್ ಟ್ರೈಲರ್ಲೇ ಗೊತ್ತಾಗ್ತಿದೆ ಕಂಟೆಂಟ್ ಯಾವ ಥರ ಇರ್ಬೋದು ಮತ್ತು ಕ್ವಾಲಿಟಿ ಯಾವ ಥರ ಮಾಡಿರ್ಬೋದು ಅಂತ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಸಿಕ್ಕಿರುತ್ತೆ. ಇವಾಗ ಏನು ನೋಡಿದ್ರು ಇದಕ್ಕಿಂತ ಜಾಸ್ತಿ ನಿಮಗೆ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸು ಬೇರೆ ಥರನೇ ಸಿಗುತ್ತೆ. ಕೆಲವು ಕಂಟೆಂಟ್ಗಳನ್ನ ಬಿಟ್ಕೊಡೋಕ್ಕಾಗಿಲ್ಲ. ಮತ್ತು ನಮ್ಮ ಲೋಹಿತ್ ಅಂತ ಅವ್ರನ್ನೊಂದು ಮಾತಾಡಿಸ್ತೀನಿ ಆಮೇಲೆ. ಹುಡುಗಂದು ತುಂಬ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ, ಅದು ಇಲ್ಲಿವರೆಗೆಲ್ಲ ಟೀಸರ್ ಟ್ರೈಲರ್ ನಾವು ಮಾಡಿಲ್ಲ. ಬಟ್ ಥಿಯೇಟ್ರಲ್ಲಿ ನಿಮಗೆ ಅದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದೇ November 29 ದಯವಿಟ್ಟು ಎಲ್ಲ ಪ್ರೇಕ್ಷಕರನ್ನು ಕೇಳ್ಕೊತೀನಿ, ನಮ್ಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಎಲ್ಲ ಬಂದು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. This is our YouTube channel. Please like, share and subscribe.